ಅಲ್ಲೋ ನೀನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಗೊತ್ತಾ? ನಿನ್ನ ಆಲೋಚನೆಗಳು ಹೇಗಿದೆ ಅಂತಂದ್ರೆ, ಈ ದೊಣ್ಣೆ ತಗೋ, ಒಂದು ಕೋಲ್ ತಗೊಂಡು ನಾಯಿಗೆ ಹೋಗಿ ಪಟಕ್ಕಂತ ಹೊಡಿ ಹಿಂದ್ಗಡೆಯಿಂದ. ಆ ನಾಯಿ ಏನ್ ಮಾಡ್ತದೆ? ದೊಣ್ಣೆನ ಕಚ್ಚಕ್ ಹೋಗ್ತದೆ. ಚೆನ್ನಾಗಿ ನಾನು ಹೇಳೋದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡು. ನಾಯಿಗೆ ಹೊಡಿ, ಅದು ದೊಣ್ಣೆನ ಹಿಡ್ಕೊಳ್ತದೆ, ಕಚ್ತದೆ. ಯಾಕೆ ಅಂದ್ರೆ ದೊಣ್ಣೆ ನನಗೆ ನೋವು ಮಾಡ್ತಾ ಇದೆ ಅಂತ ದೊಣ್ಣೆನ ಹಿಡ್ಕೊಳ್ತದೆ. ಅದೇ ನೀನು ಹುಲಿ ಸಿಂಹಕ್ಕೆ ಹೋಗಿ ಹೊಡಿ, ಹೊಡೆದಿದ ತಕ್ಷಣನೇ ಅದು ಕೋಲ್ನಲ್ಲ ನಿನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಯಾಕೆ ಅಂದರೆ ಹುಲಿ ಸಿಂಹಗಳಿಗೆ ಗೊತ್ತು ಕೋಲಿಂದ ಏನೂ ಪ್ರಯೋಜನ ಇಲ್ಲ, ಕೋಲನ್ನು ಹಿಡ್ಕೊಂಡು ಹೊಡಿತಾವನಲ್ಲ ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ. ನೀನು ಅದೇ ರೀತಿ ನಿನ್ನ ಮನಸ್ಥಿತಿಗಳು ನಾಯಿ ಮನಸ್ಥಿತಿ. ನೀನು ಕೋಲನ್ನು ಕಚ್ಚಕ್ಕೆ ಹೋಗ್ತಾ ಇದೆಯಾ. ಕೋಲ್ ಕಚ್ಚಿದ್ರೆ ಏನು ಪ್ರಯೋಜನ ಇಲ್ಲ, ಕೋಲು ಅದು ನಿರ್ಜೀವ, ಸುಮ್ಮನೆ ಇರ್ತದೆ. ಅದಷ್ಟು ಕದ ಎದ್ಬಿಟ್ಟು ನೀನು ಹೊಡೆಯಲ್ಲ, ಅದನ್ನು ಹಿಡ್ಕೊಂಡು ಹೊಡಿತಾವನೆ. ಹೊಡೆಯೋನ ಮೇಲೆ ನೀನು ಅಟ್ಯಾಕ್ ಮಾಡಬೇಕು. ಆದರೆ ನಿನಗೆ ಗೊತ್ತಿಲ್ಲ ಹುಲಿ ಸಿಂಹದಂಥ ನಿನ್ನ ಮನಸ್ಥಿತಿ ಪರಿಸ್ಥಿತಿಗಳಿಲ್ಲ. ಆದ್ದರಿಂದ ಕೇವಲ ನಿನಗೆ ನಾಯಿ ಮನಸ್ಥಿತಿ ಇರೋದ್ರಿಂದ ಈ ರೀತಿ ಆಗುತ್ತೆ. ಈ ಜುಟ್ಟು ಹಿಡಿದು ಯಾರೋ ಹಿಂಗೆ ಎಳಿತಾರೆ, ಅಮ್ಮ ಚುಳ್ಳಂತದೆ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋದರೆ ಅಥವಾ ಕೆಲವ್ರ ಹತ್ರ ಪರಿಹಾರ ಕೊಡೋರ ಹತ್ರ ಹೋದರೆ ಅವ್ರು ಮುಲಾಮ್ ಕೊಡ್ತಾರೆ, ಇಲ್ಲಿ ಹಚ್ಕೊಳ್ಳಿ ತಣ್ಣಗಾಗುತ್ತೆ ಅಂತ. ಅವಾಗ ಹಿಂಗೆ ಎಳೆದಾಗ ಚುಳ್ಳಂತದೆ, ಅವಾಗ ಹಚ್ಕೊಂಡ್ರೆ ತಣ್ಣಗಾಗುತ್ತೆ. ಮತ್ತೆ ತಿರ್ಗಾ ಎಳಿತಾನೆ, ತಿರ್ಗಾ ಹಚ್ಕೊ, ತಿರ್ಗಾ ಎಳಿತಾನೆ, ತಿರ್ಗಾ ಹಚ್ಕೊ. ಎಷ್ಟು ಸಲ ಮುಲಾಮ್ ಹಚ್ತೀಯ? ಮುಲಾಮೆಲ್ಲ ಖಾಲಿ ಆಗೋಯ್ತು. ಮೂಲ ಸಮಸ್ಯೆ ಎಲ್ಲಿದೆ? ಈ ಯಾರು ಜುಟ್ಟನ್ನು ಎಳಿತಾವನೆ ಅವನ ಕೈಗೆ ಒಂದು ತಣಸ ಅಂದರೆ ಕಬ್ಬಣದ ಸಲಾಕೆ ಕಾಯಿಸ್ಬಿಟ್ಟು ಬರೆ ಇಡಬೇಕು. ಅವಾಗ ಅವನು ಬಿಟ್ಬಿಡ್ತಾನೆ. ಅದು ಬಿಟ್ಬಿಟ್ಟು ನಾವೇನು ಮಾಡ್ತೀರಿ? ಇಲ್ಲಿ ಮುಲಾಮ್ ಹಚ್ಚೋ ಕೆಲಸ ಮಾಡ್ತೀವಿ. ನೀನು ಅದೇ ಥರನೇ ನಿನ್ನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕ್ತಾ ಇಲ್ಲ, ಮೂಲ ಹುಡುಕ್ತಾ ಇಲ್ಲ. ಒಡೆಯೋನ್ನ ಕಚ್ಚೋದು ಬಿಟ್ಬಿಟ್ಟು ದೊಣ್ಣೆನ ಕಚ್ತಾ ಇದೆಯಾ. ನಾನು ಹೇಳೋದು ಯಾವಾಗ ನಿನಗೆ ಅರ್ಥ ಆಗುತ್ತೆ, ಯಾವಾಗ ನಾನು ಹೇಳೋದನ್ನು ನೀನು ಮನನ ಮಾಡ್ತೀಯ, ಆಗ ನಿನ್ನ ಸಮಸ್ಯೆಗಳು ಪರಿಹಾರ ಆಗುತ್ತೆ.